ನಮ್ಮ ಸಕಲೇಶಪುರದಲ್ಲಿ ಸಕಲೇಶ್ ವಿಧಾನಸಭಾ ಕ್ಷೇತ್ರ ಕಟ್ಟಾಯ ಹೋಬಳಿಯಲ್ಲಿ ವರೂರಲ್ಲಿ ಡ್ಯಾಮ್ ಮಾಡಿದ್ದಾರೆ. ಅಂದರೆ ಮಾಡಿರ್ತಕ್ಕಂಥ ಮುಖ್ಯ ಉದ್ದೇಶ ಏನಂದರೆ ಸಾವಿರಾರು ಜನ ರೈತರು ಜಮೀನನ್ನು ಕಳ್ಕೊಂಡ್ರೂ ಪರವಾಗಿಲ್ಲ, ಲಕ್ಷಾಂತರ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ವರೂರು ಡ್ಯಾಮ್ನ ಕಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಸಂತೋಷ. ಹೇಮಾವತಿ ಪುನರ್ವಸತಿ ಯೋಜನೆ ಪ್ರಕರಣದಲ್ಲಿ ಪರಿಹಾರ ಸಿಗದೆ ವಂಚಿತರಾದ ರೈತರನ್ನ ರಾಧಮ್ಮ ಜನಸ್ಪಂದನ ಮುಖ್ಯಸ್ಥ ಹೇಮಂತ್ ನೇತೃತ್ವದಲ್ಲಿ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಅರಣ್ಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಜಾವಿದ್ ಅಖ್ತರನ್ನ ಭೇಟಿ ಮಾಡಿಸಿ ಪರಿಹಾರಕ್ಕಾಗಿ ಮನವಿ ಮಾಡಿದ್ದಾರೆ. ಯಾಕೆ ಅಂದ್ರೆ ಅಟ್ಲೀಸ್ಟ್ ಮುಂದೆ ಹೋಗ್ತಕ್ಕಂಥ ಸಾವಿರಾರು ರೈತರುಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಅವತ್ತು ನಾವೆಲ್ಲ ಜಮೀನನ್ನು ಕೊಟ್ಟಿದ್ದೀವಿ, ಸಂತೋಷ. ಆದರೆ ಅವತ್ತು ನಮ್ಮ ಜಮೀನನ್ನು ತಗೊಂಡು ನಮಗೆ ಅದಕ್ಕೆ ಬದಲಿ ಜಮೀನಾಗಿ ಹಲವಾರು ಜನಗಳಿಗೆ ಹಲವಾರು ಭಾಗದಲ್ಲಿ ಜಮೀನನ್ನು ಕೊಟ್ಟರು. ಇಲ್ಲಿರ್ತಕ್ಕಂಥ ರೈತರಿಗೆ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಬೆಳ್ಳಿಬಟ್ಲು ಕಾವಲು ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಸುಮಾರು 117 ಜನ ರೈತರಿಗೆ 500 ಎಕರೆ ಜಾಗವನ್ನು ಒಬ್ಬರಿಗೆ 4 ಎಕರೆ ರೀತಿಯಲ್ಲಿ ಹಂಚಿರ್ತಾರೆ. ಕಳೆದ 4 ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಎಚ್ಆರ್ಪಿ ಸಮಸ್ಯೆಗೆ ಪರಿಹಾರ ಸಿಗದೆ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಹಗಲು ರಾತ್ರಿ ಎನ್ನದೆ ಕಚೇರಿಗಳಿಗೆ ಅಲೆದಾಡಿ ಬೀದಿಗಳಲ್ಲಿ ಮಲಗುವ ಸ್ಥಿತಿ ಬಂದಿದೆ. ಹೇಮಾವತಿ ಜಲಾಶಯಕ್ಕಾಗಿ ಭೂ ಸ್ವಾಧೀನಪಡಿಸಿಕೊಂಡ ರೈತರ ಭೂಮಿಗೆ ಪರಿಹಾರ ನೀಡುವ ಜೊತೆಗೆ ಪುನರ್ವಸತಿ ಯೋಜನೆಯಡಿ ಬೇರೆ ಕಡೆ ಭೂಮಿಯನ್ನ ಒದಗಿಸಿಕೊಡುವ ಮೂಲಕ ಅಸಲಿ ರೈತರಿಗೆ ನೆರವಾಗಬೇಕು. ಮುಂದಿನ ದಿನಗಳಲ್ಲಿ ರೈತರ ಜೊತೆಗೂಡಿ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ಸಮಸ್ಯೆ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ರು. ಏನು ಕೃಷಿ ಜಮೀನು ಅಲಾಟ್ ಮಾಡಿದ್ದಾರೆ, ಅಲಾಟ್ ಮಾಡಿರ್ತಕ್ಕಂಥ ಹಲವಾರು 30-40 ಜನ ಆಲ್ರೆಡಿ ತೀರೋಗಿದ್ದಾರೆ. ಅವರ ಅಜ್ಜಿಂಗಾಗಿರೋಂಥ ಆಸ್ತಿ ಅವ್ರ ಮೊಮ್ಮಕ್ಕಳು ಇವತ್ತು ತಗೋಬೇಕು ಅಂದ್ರೂ ಕೂಡ ಜಮೀನು ಸಿಗ್ತಾ ಇಲ್ಲ. ನಾನು ಹೇಳೋದೇನು ಅಂತಂದ್ರೆ ಸರ್ಕಾರ ಯಾವುದೇ ಇರ್ಬೋದು, ಸರ್ಕಾರ ಯಾವಾಗ ಹಿಂದೆ ಜಮೀನನ್ನ ಈ ಜನಗಳಿಗೆ ಕೊಟ್ಟಿದೆ, ಇನ್ನೂ ಕೂಡ ಯಾವ ಜನಗಳಿಗೆ ದಕ್ಕಿಲ್ಲ ಅಂತಕ್ಕಂಥದ್ದನ್ನ ಸರ್ಕಾರ ಒಂದು ಆ್ಯಪ್ ಮುಖಾಂತರನೋ ಬೇರೆ ಏನೋ ಮುಖಾಂತರನೂ ಕೂಡ ನಿಜವಾಗ್ಲೂ ಕೂಡ ನಾವು ಏನು ಅವತ್ತು ಆಲ್ಟರ್ನೇಟ್ ಜಮೀನ ಮುಳುಗಡೆದಾರರಿಗೆ ಕೊಟ್ಟಿದ್ವಿ ಅದು ನಿಜವಾಗ್ಲೂ ಅವ್ರಿಗೆ ಸಿಕ್ಕಿದೆಯಾ, ಆ ಜಾಗದಲ್ಲಿ ಅವ್ರು ಜಮೀನು ಮಾಡ್ತಾ ಇದ್ದಾರೆ, ಜಮೀನ ಕೃಷಿನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಕಂಡುಹಿಡಿತಕ್ಕಂಥ ಕೆಲಸನ ಸರ್ಕಾರ ಮಾಡಬೇಕು. ಏನು ಈ ರೈತರಿಗೆ ಅನ್ಯಾಯ ಆಗಿದೆ ಇದನ್ನ ಸರ್ಕಾರ ವಾಲಂಟ್ರಿಯಾಗಿ ಜವಾಬ್ದಾರಿ ತಗೊಂಡು ಏನು ನಮ್ಮ ಮುಂದೆ ರೈತರುಗಳಿಗೆ ಅನುಕೂಲ ಆಗಬೇಕು ಅಂತ ಉದ್ದೇಶದಿಂದ ಏನು ಜಮೀನನ್ನು ಕೊಟ್ಟಿದ್ದಾರೆ ಆ ಜಮೀನಿಗೆ ಬದಲಿ ಜಮೀನು ಏನು ಕೊಟ್ಟಿದ್ದಾರೆ ಆ ಜಮೀನು ಅವರೆಲ್ಲರಿಗೂ ಕೂಡ ಸಿಕ್ಕಿ ಅವರೆಲ್ಲರೂ ಕೂಡ ಕೃಷಿ ಮಾಡತಕ್ಕಂಥ ಭಾಗ್ಯನ ಸರ್ಕಾರ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ಇದು ನಾವು ಕೊಟ್ಟಿರೋ ಸಮಯದೊಳಗೆ ಏನಾರು ಆಗಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅವರ ಇಲಾಖೆ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡೋದಂತ 100ಕ್ಕೆ 100 ಸತ್ಯ ಅಂತೇಳಿ ಈ ಸಂದರ್ಭದಲ್ಲಿ ಮನವಿಗೆ ಸ್ಪಂದಿಸಿದ ಅರಣ್ಯ ಇಲಾಖೆಯ ಅಪಾರ ಕಾರ್ಯದರ್ಶಿ ಜಾವಿದ್ ಅಖ್ತರ್ ಎಲ್ಲಾ ಕಡತಗಳ ಪರಿಶೀಲನೆ ಮಾಡುವ ಮೂಲಕ ರೈತರಿಗೆ ಸೂಕ್ತವಾಗಿ ಪರಿಹಾರ ಕ್ರಮವನ್ನ ಕೈಗೊಳ್ಳುತ್ತೇವೆ, ನ್ಯಾಯವನ್ನ ಒದಗಿಸಿಕೊಡುತ್ತೇವೆ, ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ರೈತರಿಗೆ ಅನುಕೂಲ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದರು. ನಾವೊಂದು ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಬರ್ತಾ ಇದೆ. ಅಭಿಪ್ರಾಯ ಪ್ರಕಾರ ಒಂದು ರಸ್ತೆ ಏನಿದೆ ನಾವು ಕೂಡ ಹೈಕೋರ್ಟ್ ಹೋಗೋಣ ತಮ್ಮ ಜೊತೆಗೆ, ಆವಾಗ ನಿಮಗೆ ಹೇಳ್ತೇನೆ. ಇಲ್ಲದಿದ್ರೆ ಸುಪ್ರೀಂ ಕೋರ್ಟ್ ಹೋಗಬೇಕು. ಸ್ವಲ್ಪ ಕಾಯಬೇಕು. ಸೊ ಅದರಲ್ಲಿ ಇದೇ ಮಧ್ಯೆ ಅಭಿಪ್ರಾಯ ಬರ್ತದೆ, ಹಾಗೆ ನಾವು ಮಾಡೋಣ. ಈ ಪರಿಹಾರ ಕೊಡಲಿಕ್ಕೆ ನಾವು ಸಾದಷ್ಟು ಮಟ್ಟಿಗೆ ಪ್ರಯತ್ನ ಮಾಡೋಣ. ನಮ್ಮ ಲೆವೆಲ್ದಲ್ಲಿ ಏನು ಮ್ಯಾಕ್ಸಿಮಮ್ ಸಾಧ್ಯ ಇದೆ ಎಲ್ಲ ಮಾಡೋಣ. MLA ಸಾಹೇಬರು ಬಹಳ ಇಂಟ್ರೆಸ್ಟ್ ತಗೊಳ್ತಾರೆ. 4ನೇ ಸಲ ಬಂದಿದ್ದಾರೆ ಇವತ್ತು. ಸೊ ನಾವು ಪ್ರಯತ್ನ ಮಾಡ್ತಾ ಇದ್ದೇನೆ, ಹೇಳ್ತೇನೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ. ಸರಾಸರಿ ನಾವು ಹೇಳ್ಬಿಟ್ರೆ ನಾಳೆ ಸಾರ್ಟ್ ಔಟ್ ಆಗಲ್ಲ. ಪ್ರೊಸೆಸ್ ಕೋರ್ಟ್ ಮುಖಾಂತರ ಆಗಬೇಕು, ಸ್ವಲ್ಪ ಟೈಮ್ ಬೇಕು. ನಾವೆಲ್ಲ ಪ್ರಯತ್ನ ಮಾಡ್ತೇನೆ. ಈ ವೇಳೆ ಶಾಸಕ ಸಿಮೆಂಟ್ ಮಂಜು, ರಾಧಮ್ಮ ಜನಸ್ಪಂದನ ಸಂಸ್ಥಾಪಕ ಹೇಮಂತ್, ಸಾಮಾಜಿಕ ಹೋರಾಟಗಾರ ನಾಗೇಗೌಡ, ಹನುಮನಹಳ್ಳಿ ಕರಿಗೌಡ್ರು, ಹತ್ತನಹಳ್ಳಿ ಮೈಕಲಪ್ಪ ಶೆಟ್ಟಿ ಮುಂತಾದವರು ಹಾಜರಿದ್ದರು.